and welcome to News Essence. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇದೊಂದು ಪೋಸ್ಟ್ ನನ್ನ ಗಮನಕ್ಕೆ ಬಂತು. ಎಷ್ಟು ಮೀನಿಂಗ್ಫುಲ್ ಅಂತ ಅನಿಸ್ತು ಅಂದ್ರೆ ನನಗೆ. ಸೌಜನ್ಯ ಪರ ಒಕ್ಕಲಿಗರು ಬರಲಿಲ್ಲ, ಅನನ್ಯ ಭಟ್ಟಳ ಪರವಾಗಿ ಬ್ರಾಹ್ಮಣರು ಬರಲಿಲ್ಲ, ವೇದವಲ್ಲಿಯ ಪರ ಲಿಂಗಾಯತರು ಬರಲಿಲ್ಲ, ಈ ಎಲ್ಲ ಹೆಣ್ಣು ಮಕ್ಕಳು ಹಿಂದೂಗಳಾದರೂ ಹಿಂದುತ್ವ ಸಂಘಟನೆಗಳು ಬರಲಿಲ್ಲ, ಬಂದವರೆಲ್ಲ ಮಾನವೀಯತೆ ಉಳ್ಳವರು. ನನ್ನ ಪ್ರಕಾರ ಇದೇ ಸತ್ಯ, ಇಷ್ಟೇ ಸತ್ಯ. ಅದೆಷ್ಟೇ ಪಾರ್ಟಿಗಳು ಬಂದ್ರು, ಅದೇನೇ ಸಿದ್ಧಾಂತ ಬಂದ್ರು, ಇವತ್ತಿಗೂ ನಮ್ಮ ದೇಶದಲ್ಲಿ ವಿಮೆನ್ ಸೇಫ್ಟಿ ಅನ್ನೋದು ಮರೀಚಿಕೆ. ಅಂಡ್ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ, ಯಾವುದೇ ಒಂದು ಸಿದ್ಧಾಂತದವರಿಗೆ ಹಿಂದುತ್ವ ಅನ್ನೋದನ್ನ ಯಾರು ಹೇಳ್ತಾರೆ, ಹಾಗೆ ಮೈನಾರಿಟಿಯನ್ನ ಯಾರು ಅಪೀಸ್ ಮಾಡ್ತಾರೆ, ಇವ್ರು ಯಾರಿಗೂ ಕೂಡ ಈ ವಿಮೆನ್ ಸೇಫ್ಟಿ ಅನ್ನುವಂಥದ್ದನ್ನ ನಾವು ಅಚೀವ್ ಮಾಡಬೇಕು ಅನ್ನುವಂತಹ ಯಾವುದೇ ಇಂಟೆನ್ಷನ್ ಇಲ್ಲ. ಅದರ ಪರಿಣಾಮವಾಗಿ ನಾವಿವತ್ತು ನಿರ್ಭಯ ಕೇಸ್ ಇರಬಹುದು, ಕೋಲ್ಕತ್ತಾ ಡಾಕ್ಟರ್ ಕೇಸ್ ಇರಬಹುದು, ಅನನ್ಯ ಭಟ್ ಕೇಸ್ ಇರಬಹುದು, ಸೌಜನ್ಯ ಕೇಸ್ ಇರಬಹುದು, ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ವತ್ಸಲ ಹೆಗಡೆ ಕೇಸ್ ಇರಬಹುದು. ಹಾಗೆ ಇವತ್ತು ಏನು ನಡೀತಾ ಇದೆ ನಮ್ಮ ನಡುವೆ, ಒಂದು ಪ್ಲೇಸ್ ಅಲ್ಲಿ ನಾನು ಬಹಳಷ್ಟು ಹೆಣಗಳನ್ನ, ಹೆಣ್ಣು ಮಕ್ಕಳ ಶವವನ್ನು ಸೇರ್ತ ಹಾಗೆ ಹೂತು ಹಾಕಿದ್ದೀನಿ. ನನ್ನ ಗಿಲ್ಟ್ ಅನ್ನೋದು ಏನಿದೆ ಅದರ ಮೂಲಕ ನಾನಿವಾಗ ಅದು ಎಲ್ಲದನ್ನ ತಪ್ಪೊಪ್ಪಿಗೆ ಮಾಡ್ಕೊಳ್ಳೋಕೆ ಬರ್ತಿದ್ದೀನಿ, ತೋರಿಸ್ತಿದ್ದೀನಿ ಅನ್ನುವಂತಹ ಡೆವಲಪ್ಮೆಂಟ್ ಇಡೀ ದೇಶವನ್ನ ಏನು ಸೆನ್ಸೇಷನಲೈಸ್ ಮಾಡಿದೆ. ಹಾಗೆ SIT ರಚನೆ ಆಗಿ ತನ್ನ ಕಾರ್ಯವೈಖರಿಯನ್ನ ಕೂಡ ಶುರು ಮಾಡಿದೆ. ಈ ನಡುವೆ ಒಂದು ಇನ್ಸ್ಟಾ ಪೋಸ್ಟ್ ಅನ್ನೋದು ಬಹಳ ವೈರಲ್ ಆಗತ್ತೆ. ಅದನ್ನ ಪದೇ ಪದೇ ನನ್ನ ಫಾಲೋವರ್ಸ್ ಅಲ್ಲಿ ಬಹಳಷ್ಟು ಜನ ನನಗೆ ಕಳಿಸ್ತಾ ಇದ್ದಾರೆ. ಈ ಪೋಸ್ಟ್ ಅಲ್ಲಿ ಯಾವ ಬರಗೆಟ್ಟ ಇನ್ಸ್ಟಾಗ್ರಾಮ್ ಪೇಜ್ನ ಅಡ್ಮಿನ್ ಇದಾನೋ ಗೊತ್ತಿಲ್ಲ, ಒಂದು ನ್ಯೂಸ್ ಅನ್ನ ಕ್ಯಾರಿ ಮಾಡುವಾಗ ಯಾವ ಎಥಿಕ್ಸ್ ನ ಜೊತೆ, ಯಾವ ಒಂದು ಸೆನ್ಸಿಟಿವಿಟಿಯ ಜೊತೆಗೆ ಅದನ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಅಂತ ಇರುತ್ತಲ್ಲ, ಅದರ ಹೊರತಾಗಿ ಈ ವ್ಯಕ್ತಿ ತಂಗೇನೋ ಯಾರಿಗೂ ಸಿಗ್ದೋಗಿರೋದೊಂದು ಇನ್ಫಾರ್ಮೇಶನ್ ಸಿಗ್ಬಿಟ್ಟಿದೆ, ಅದನ್ನ ವೈರಲ್ ಮಾಡ್ತೀನಿ ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡಿದ್ರ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಜರ್ನಲಿಸಮ್ ಅಲ್ಲಿ ನಾವ್ ಏನೇ ನ್ಯೂಸ್ ಅನ್ನ ಹಾಕ್ತಾ ಇದ್ರು ಕೂಡ ಪ್ರೈವಸಿಯನ್ನ ಬ್ರೀಚ್ ಮಾಡಬಾರ್ದು ಅನ್ನೋ ಒಂದು ಬೇಸಿಕ್ ಸೆನ್ಸ್ ಇದು ಜರ್ನಲಿಸಮ್ ಅಲ್ಲಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಆದ್ರೆ ಈ ವ್ಯಕ್ತಿಗೆ ಅದಿಲ್ಲದೆ ಒಂದಷ್ಟು ಜನರ ಅಡ್ರೆಸ್, ಫೋನ್ ನಂಬರ್ ಇಂಥದ್ದೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಪೋಸ್ಟ್ ಅನ್ನೋದು ಬಹಳಷ್ಟು ಕರ್ನಾಟಕದಲ್ಲಿ ವೈರಲ್ ಆಯಿತು. ಅದರಲ್ಲಿ ನನ್ನ ಒಂದು ಅಡ್ರೆಸ್ ಹಾಗೆ ನನ್ನ ಒಂದು ಫೋನ್ ನಂಬರ್ ಇರೋದನ್ನ ಬಹಳಷ್ಟು ಜನ ನನ್ನ ಇನ್ಸ್ಟಾ ಫಾಲೋವರ್ಸ್ ತುಂಬಾ ಕಳಕಳಿಯಿಂದ, ಪ್ರೀತಿಯಿಂದ, ಗೌರವದಿಂದ ನೋಡಿ ಇವರಿಗೆ ಸೆನ್ಸೇ ಇಲ್ಲ ಇದನ್ನ ಶೇರ್ ಮಾಡಕ್ಕೆ ಅಂತ ಹೇಳ್ಕೊಂಡ್ರು. ಓಕೆ, ವಿಷಯ ಏನು ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಈ ಧರ್ಮಸ್ಥಳದಲ್ಲಿ ನಡೆಯುತ್ತಾ ಇರುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ಸೇರಿದ ಹಾಗೆ ಮಾಸ್ ಬರಿಯಲ್ಗೆ ಕುರಿತ ಹಾಗೆ ಏನೇನು ಅಪ್ಡೇಟ್ಸ್ ಇರುತ್ತೆ, ಹಾಗೆ ಇದರ ಲೀಗಲ್ ಮೋಟಿವ್ ಏನಿರಬೇಕಿತ್ತು, ಜೊತೆಗೆ ಯಾವ ರೀತಿ ಕೆಲವೊಂದಷ್ಟು ವಿಚಾರ ಅನ್ನೋದು ನಮ್ಮ ಸಮಾಜವನ್ನ ಉಳಿತಾ ಇದೆ ಅನ್ನೋದ್ರ ಕುರಿತಾಗಿ ನಾನು ಲಾಸ್ಟ್ ಎಪಿಸೋಡ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಥಂಬ್ನೇಲ್ನ ರೆಫರೆನ್ಸ್ ಇದು. ಇದಾದ್ಮೇಲೆ ಈ ಅಡ್ರೆಸ್ಗೆ ಏನಾದ್ರು ಅನ್ಕೊಂಡಿದ್ದಾರೆ ಅದು ರೀಚ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಂದು 6+ ಇಯರ್ಸ್ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ನಲ್ಲಿ ವಾರಂಟ್ ಅನ್ನೋ ಒಂದು ಪ್ರೋಗ್ರಾಮ್ ಬರ್ತಿತ್ತು. ಅಂದ್ರೆ ಪ್ರತಿದಿನ ಕ್ರೈಮ್ ರಿಲೇಟೆಡ್ ಆಗಿರುವಂತಹ ವಿಚಾರವನ್ನ ಜನರಿಗೆ ತಲುಪಿಸ್ತಾ ಇದ್ದೆ ನಾನು. ಹಾಗೆ ನನ್ನ ಪ್ರೈವಸಿ ಹೇಗಿರ್ಬೇಕು, ನನ್ನ ಸೇಫ್ಟಿ ಹೇಗಿರ್ಬೇಕು ಅನ್ನೋದನ್ನ ನಾನು ತುಂಬಾ ಗಮನ ಇಟ್ಟು, ಅಂದ್ರೆ ತಲೆ ಗಟ್ಟಿಗಿದೆ ಅಂತ ಹೇಳ್ಬಿಟ್ಟು ಬಂಡೆಗೆ ಚಚ್ಕೋಬಾರದು. ಹಾಗಾಗಿ ಯಾರೆಲ್ಲ ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದ್ರಿ ಅಥವಾ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದ್ರಿ, ಈ S ರಾಜಶೇಖರ್ ಅನ್ನುವಂತಹ ಅಡ್ವೊಕೇಟ್ ಏನಿದ್ದಾರೆ ಅವರು 1000 ಪುಟಕ್ಕೂ ಅಧಿಕವಾಗಿರುವಂತಹ ಒಂದು ಪಾರ್ಸೆಲ್ ಅನ್ನ ಏನು ರೀಚ್ ಮಾಡಿಸಿದ್ದಾರೆ, ಅದು ನನ್ನ ನೇಟಿವ್ ಅಂದ್ರೆ ನಮ್ಮ ಮನೆ ಎಲ್ಲಿದೆ, ನನ್ನ ಮೂಲ ಎಲ್ಲಿದೆ ಅದನ್ನ ರೀಚ್ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಯಾವುದೇ ಪಾರ್ಸಲ್ ಅಲ್ಲಿಗೆ ರೀಚ್ ಆಗ್ಬೇಕು ಅಂತಂದ್ರೆ ನಮ್ಮ ತಂದೆ ಶಿರಸಿ ಪಟ್ಟಣಕ್ಕೆ ಹೋಗಿ ನಮ್ಗೆ ಗೊತ್ತಿದ್ದೋರ್ ಒಬ್ಬರ ಶಾಪ್ ಇಂದ ಬಂದಿರುವಂತಹ ಪಾರ್ಸಲ್ ಅನ್ನ ಇಸ್ಕೊಂಡು ಬರ್ಬೇಕು. ಇನ್ನು ಆ ಪಾರ್ಸಲ್ ಅನ್ನೋದು ಏನಿದೆ ಅಲ್ಲ, ನಮ್ಮ ತಂದೆ ತಗೊಂಡು ಬಂದ್ರು, ಮನೆಗೆ ತಗೊಂಡು ಬಂದು ಏನೇನ್ ಕಾಂಟೆಂಟ್ ಇದೆ ಅದರಲ್ಲಿ ಅನ್ನೋದನ್ನ ನನಗೆ ಫೋಟೋ ತೆಗೆದು ಕಳಿಸು ಅಂತ ಹೇಳಿದೆ. ಹಾಗೆ ಫಸ್ಟ್ ಪೇಜ್ ಏನಿದೆ ಅಲ್ಲ ಅದರದ್ದು ಮಾತ್ರ ನಮ್ಮ ತಂದೆಯವರು ತೆಗೆದು ನೋಡಮ್ಮ ಹೀಗಿದೆ ಅಂತ ಕಳಿಸಿದ್ರು. ಅದ್ರಲ್ಲಿ ಏನೇನು ಕಾಂಟೆಂಟ್ ಇದೆ ಅನ್ನೋದನ್ನ ನೋಡಿದಾಗ ಯಾವುದೋ ವ್ಯಕ್ತಿಗಳ ಸಾಧನೆಯನ್ನ ಅಥವಾ ಅವರ ಶೋ ಆಫ್ ಅನ್ನ ತಿಳ್ಕೊಳ್ಳುವಂತಹ ಅವಶ್ಯಕತೆ ಆಗ್ಲಿ, ವ್ಯರ್ಥ ಸಮಯ ಆಗ್ಲಿ, ಇಂಟ್ರೆಸ್ಟ್ ಆಗ್ಲಿ ನನಗೆ ದೇವರಣೆ ಇಲ್ಲ. ಯಾಕೆಂತಂದ್ರೆ ಅವರ ಘನತೆ ಎಂಥದ್ದು ಅನ್ನೋದು ನನಗೆ ಆಲ್ರೆಡಿ ಗೊತ್ತಿದೆ. ನನಗೆ ಮಾತ್ರ ಅಲ್ಲ, ಈಗ ಕರ್ನಾಟಕಕ್ಕೆ ಮುಂದೆ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಸಹ ಗೊತ್ತಾಗೋದು ಹತ್ತಿರದಲ್ಲಿದೆ. ಸೊ ಇವ್ರದ್ದೇನಪ್ಪಾ ಅಂತಂದ್ರೆ S ರಾಜಶೇಖರ್ ಅನ್ನೋ ಒಬ್ಬ ಅಡ್ವೊಕೇಟ್, ಹಾಗೆ ಈ ವಕೀಲರನ್ನ ಹೈರ್ ಮಾಡಿರುವಂತಹ ವ್ಯಕ್ತಿಗಳು ನಾವೇನೋ ಧರ್ಮಸ್ಥಳದ ಕುರಿತಾಗಿ ಅಪಪ್ರಚಾರ ಮಾಡ್ಬಿಡ್ತಾ ಇದ್ದೀವಿ ಅಥವಾ
ಇಲ್ಲ ಸಲ್ಲದನ್ನ ಹೇಳ್ಬಿಡ್ತಾ ಇದೀವಿ ಅನ್ನೋ ಥರದಲ್ಲಿ ಕೇವಿಯಟ್ ಅನ್ನ ತಂದ್ಬಿಟ್ಟು, ಗ್ಯಾಗ್ ಆರ್ಡರ್ ಅನ್ನ ತಂದ್ಬಿಟ್ಟು, ಇದನ್ನ ಬಳಸಂಗೇ ಇಲ್ಲ, ಹೇಳಂಗೇ ಇಲ್ಲ, ಧರ್ಮಸ್ಥಳ ಅಂತ ಹೇಳಂಗೇ ಇಲ್ಲ ಅಂತ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಕ್ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನ ಜನ ಉತ್ತರ ಕೊಡ್ತಾರೆ. ಹಾಗೆ ಈ ಸೌಜನ್ಯ ಕೇಸ್ನ ವರ್ಡಿಕ್ಟ್ ಯಾವಾಗ ಬರುತ್ತಲ್ವಾ, ಅಂದ್ರೆ CBI ತನಿಖೆ ಎಲ್ಲ ನಡೆದು ಸಂತೋಷ್ ರಾವ್ ನಿರಪರಾಧಿ ಅನ್ನೋದನ್ನ ಯಾವ ನ್ಯಾಯಾಲಯ ಕೊಡ್ತು, ಅದರ ಜಡ್ಜ್ಮೆಂಟ್ ಕಾಪಿಯಿಂದ ಹಿಡಿದು ಇದನ್ನ ನಾವು ಓಪನ್ ಮಾಡಿದ್ರೆ ಕಾನ್ಸಿಕ್ವೆನ್ಸ್ ಏನು ಅನ್ನೋದನ್ನ ನಾನು ಯಾವ ವ್ಯಕ್ತಿಯೂ ಇಲ್ಲದೆ ಇದ್ರುವಂತಹ ಸಂದರ್ಭದಲ್ಲಿ, ನಾನು ಯಾವುದೇ ಗ್ರೂಪ್ಗೂ ಸೇರಲ್ಲ, ಯಾವುದೇ ಸಿದ್ಧಾಂತಕ್ಕೂ ಸೇರಿದವಳಲ್ಲ, ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಇನ್ಫ್ಲೂಯೆನ್ಸು ಇಲ್ಲ. ನಾನು ಸೇರಿರುವಂತಹ ಗುಂಪು ಸತ್ಯದ ಗುಂಪು. ನನ್ನ ಕನ್ಸರ್ನ್ ಅದು ಸೌಜನ್ಯ ಕೇಸ್ ಆಗಿರ್ಲಿ, ವತ್ಸಲ ಹೆಗಡೆ ಕೇಸ್ ಆಗಿರ್ಲಿ, ಅನನ್ಯ ಭಟ್ ಕೇಸ್ ಆಗಿರ್ಲಿ, ಕೋಲ್ಕತ್ತಾ ಡಾಕ್ಟರ್ ಕೇಸ್ ಆಗಿರ್ಲಿ, ನಿರ್ಭಯ ಕೇಸ್ ಆಗಿರ್ಲಿ, ಯಾವುದೇ ಕೇಸ್ ಆಗಿರ್ಲಿ, ನಾನು ಆ ಕೇಸನ್ನ ಒಬ್ಬ ಹೆಣ್ಣು ಮಗಳಾಗಿ ನೋಡ್ತೀನಿ. ಈ ಭೂಮಿಯ ಮೇಲೆ ಒಂದು ಗಂಡಸಿಗೆ ಹೇಗೆ ಸ್ವತಂತ್ರವಾಗಿ ಬದುಕುವಂತಹ ಹಕ್ಕಿದೆ ಅಲ್ಲ, ಹಾಗೆ ಒಬ್ಬ ಹೆಣ್ಣು ಮಗಳಿಗೆ ಅಷ್ಟೇ ಸ್ವಾತಂತ್ರ್ಯವಾಗಿ ಬದುಕುವಂತಹ ಹಕ್ಕಿದೆ. ಆ ಹಕ್ಕನ್ನ ಯಾರು ಹರಣ ಮಾಡ್ತಾರೋ ಅವರು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಅರ್ಹರು. ಸೊ ಇಂಥ ಒಂದು ಕನ್ಸರ್ನ್ ನಂದು. ನಾನು ಯಾವುದೇ ಕೇಸ್ನ ಹಿಂದೆ ಬಿದ್ದವಳಲ್ಲ, ಹಾಗೆ ಯಾವುದೋ ಒಬ್ಬ ಕೊತ್ವಾಲ ಹೆದರ್ಸ್ಬಿಟ್ಟ ಅನ್ನೋ ಕಾರಣಕ್ಕೋಸ್ಕರ ಹಿಂದೆ ಸರಿಯೋಳು ಕೂಡ ಅಲ್ಲ. ಯಾಕೆಂತಂದ್ರೆ ನಾನು ಥಂಬ್ನೇಲಲ್ಲಿ ಹಾಕಿದ್ದೀನಲ್ಲ, ಅನನ್ಯ ಭಟ್ ಇರಬಹುದು, ಸೌಜನ್ಯ ಗೌಡ ಇರಬಹುದು, ಅಥವಾ ಸೌಮ್ಯ ಹೆಗಡೆ ಇರಬಹುದು, ಇವರೆಲ್ಲರೂ ಅಲ್ಟಿಮೇಟ್ಲಿ ಫೆಮಿನೀನ್ ಎನರ್ಜಿ, ಶಕ್ತಿ ಅನ್ನೋದನ್ನ ನಾವ್ ಏನ್ ಹೇಳ್ತೀವಿ, ನಮ್ಮ ಒಳಗಡೆ ಇರುವಂತಹ ಶಕ್ತಿಯನ್ನ ಯಾವ ವ್ಯಕ್ತಿ ಬಾಯ್ಬಿಟ್ರೆ ಹಿಂದುತ್ವ ಅಂತ ಮಾತಾಡ್ತಾರೆ, ಹಿಂದುತ್ವದ ರಕ್ಷಣೆ ಅಂತ ಮಾತಾಡ್ತಾರೆ, ಅಂಥವರಿಗೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋದನ್ನ ಭಾಷಣ ಬಿಗಿಯುವಾಗ ಮಾತ್ರ ಮಾತಾಡಕ್ ಬರುತ್ತೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನೋದನ್ನ ಸುಮ್ಮನೆ ಹೇಳಕ್ ಬರುತ್ತೆ, ಆದ್ರೆ ಅದನ್ನ ಅನುಸರಿಸೋಕೆ ಬರೋದಿಲ್ಲ. ಯಾವಾಗ ಒಂದು ಹೆಣ್ಣಿನ ವಿರುದ್ಧವಾಗಿರುವಂತಹ ಶೋಷಣೆಯನ್ನ, ಜೊತೆಗೆ ಒಂದು ಹ್ಯುಮ್ಯಾನಿಟಿಗೆ ಕಪ್ಪು ಕಳಂಕ ಆಗುವಂತಹ ಮಾಸ್ ಬರಿಯಲ್ ಕೇಸ್ ವಿಚಾರವಾಗಿ ಇಡೀ ದೇಶ ತನಿಖೆ ಆಗಲಿ, ಶೋಧನೆ ಆಗಲಿ, ಸತ್ಯ ಹೊರಗಡೆ ಬರಲಿ, ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಅವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಕೊಡ್ಲಿ ಅಂತ ಒಕ್ಕೊರಿನಿಂದ ಮಾತಾಡ್ತಾ ಇರುವಾಗ ಬ್ಯಾಡದೋಗಿರೋ ವಿಚಾರಗಳನ್ನೆಲ್ಲ ಮಾಡ್ತಾರೆ. ಹಾಗೆ ಕಾನೂನಿನ ಅಡಿಯಲ್ಲಿ ಎಲ್ಲರನ್ನೂ ಹತ್ತಿಕ್ಕಬಹುದು ಅನ್ನುವಂತಹ ಭ್ರಮೆಯಲ್ಲಿ ಇದ್ದಾರೆ. ಅಂಥವರಿಗೆ ನಾವು ಅನನ್ಯ, ಸೌಜನ್ಯ, ಸೌಮ್ಯ ಅದೇ ಹಿಂದೂ ಸಮಾಜಕ್ಕೆ ಸೇರಿರುವಂತಹ ಧೀಮಂತ ಹೆಣ್ಣು ಮಕ್ಕಳು. ಜೊತೆಗೆ ಈ ಅನನ್ಯ ಭಟ್ ಕೇಸನ್ನು ನಾವು ನೋಡಿದ್ವಿ ಅಂತಂದ್ರೆ, ಅವರ ತಾಯಿ ಸುಜಾತಾ ಭಟ್ ಇದಾರಲ್ಲ, ಪಾಪ ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಎಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಏಕಾಂಗಿಯಾಗಿ ಅಂತಂದ್ರೆ, ಅವ್ರು ಏನು ಹೇಳ್ತಾ ಇಲ್ಲ, ನಾನು ಇಲ್ಲಿ ಬಂದು ಯಾರಿಗೂ ಕಳಂಕ ತರಬೇಕು, ಅವ್ರ ಜೀವನ ಹಾಳಾಗ್ಲಿ ಅಂತೆಲ್ಲ ಏನು ಹೇಳೋದಿಲ್ಲ. ನಮ್ಮ ಬ್ರಾಹ್ಮಣ ಪದ್ಧತಿಯ ಪ್ರಕಾರ ನನ್ನ ಮಗಳ ಅಂತ್ಯ ಸಂಸ್ಕಾರವನ್ನ ಮಾಡಿ ಅವಳಿಗೆ ಒಂದು ಮುಕ್ತಿಯನ್ನ ಕೊಡ್ತೀನಿ, ಅವಳ ಅಸ್ಥಿ ಪಂಜರ ಏನಾದ್ರೂ ಸಿಕ್ತು ಅಂತಂದ್ರೆ ದೊಡ್ಡ ಉಪಕಾರ ಆಗತ್ತೆ, ದಯವಿಟ್ಟು ನನಗೆ ಅದನ್ನ ಕೊಡಿಸಿ, ಹೀಗಂತ ತುಂಬಾ ದೀನವಾಗಿ ಕೇಳ್ಕೊಳ್ತಾ ಇದ್ದಾರೆ ಅನನ್ಯ ಭಟ್ ಅವರ ತಾಯಿ. ಅವ್ರ ತಾಯಿಯಲ್ಲಿ ನಿಮಗೆ ನಿಮ್ಮ ತಾಯಿ ಕಾಣಿಸೋದಿಲ್ವಾ? ಇನ್ನು ಸೌಜನ್ಯ ಬಾಳಿ ಬದುಕಬೇಕಾದಂತಹ ಹೆಣ್ಣು ಮಗಳು. ಅಂತಹ ಹೆಣ್ಣು ಮಕ್ಕಳು ಯಾವ ರೀತಿ ಹೋದ್ಲು ಅನ್ನೋ ಫೋಟೋ ಇದೆ ಅಲ್ಲ, ಅದನ್ನ ನೋಡಿದ್ರೆ ನೀವು ಮಲ್ಗಕ್ಕೆ ಸಾಧ್ಯ ಇಲ್ಲ. ಈ ಎರಡು ಹೆಣ್ಣು ಮಕ್ಕಳ ಜೊತೆಗೆ ಯಾವ್ಯಾವೆಲ್ಲ ಹೆಣ್ಣು ಮಕ್ಕಳು, ಹಾಗೆ ಇದು ಕೇವಲ ಏನೋ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಮಾತ್ರ ನಾನು ಮಾತಾಡ್ತೀನಿ ಅನ್ನುವಂಥದ್ದು ಅಲ್ಲ. ಯಾವಾಗ ಜಸ್ಟಿಸ್ ಇಸ್ ಡ್ಯೂ ಅಂತ ಹೇಳ್ಬಿಟ್ಟು ಒಬ್ಬ ಪಾಪದ ಗಂಡ ಅಲಿಮನಿ ಕೊಡಕ್ಕಾಗದ್ದೆ ಹೆಂಡತಿಗೆ ತುಂಬಾ ಬೇಸತ್ತು ಈ ದೇಶದಲ್ಲಿ ಎಲ್ರಿಗೂ ರೀಚ್ ಆಗೋ ರೀತಿಯಲ್ಲಿ ಒಂದು ಲೆಟರ್ ಅನ್ನ ಬರೆದು ಹೋಗ್ತಾರೆ. ಇವತ್ತಿಗೂ ಜಸ್ಟಿಸ್ ಇಸ್ ಡ್ಯೂ. ಸಮಾಜದಲ್ಲಿ ನಾವು ಏನನ್ನ ಸರಿ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಹಾಗೂ ದೇಶ ಧರ್ಮವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಈ ಮಾನವೀಯತೆ ಅನ್ನೋದೇ ಧರ್ಮದ ಮೂಲ. ಅದರ ಸಲುವಾಗಿ ನಾವು ಪ್ರತಿಯೊಬ್ಬ ನಾಗರಿಕರಾಗಿ, ಪ್ರತಿಯೊಬ್ಬ ಮಾನವನಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಪ್ರತಿ ಸರ್ತಿನೂ ಹೇಳ್ತಾ ಬಂದಿದ್ದೀನಿ, ಮುಂದೂ ಹೇಳ್ತೀನಿ. ಯಾಕೆಂತಂದ್ರೆ ಅದೇ ನನ್ನ ಕರ್ತವ್ಯ. ಸೊ ಯಾರ್ಯಾರೆಲ್ಲ ಕನ್ಸರ್ನ್ ಇಂದ ಹೇಳಿದ್ರಿ ಅಲ್ಲ, ನಿಮ್ಮ ಫೋನ್ ನಂಬರ್ ಲೀಕ್ ಆಗ್ಬಿಡತ್ತೆ, ಮೀಡಿಯಾದಲ್ಲಿ ಇದ್ದಾಗ ಒಂದು ವಿಚಾರ, ನಾನು ಇದನ್ನ ಮೊದಲು ನನ್ನ ಇನ್ನೊಂದು ಚಾನಲ್ನಲ್ಲಿ ಹೇಳಿದ್ದೆ. ಯಾರು ನನಗೆ ಫೋನ್ ಮಾಡ್ತಾರೆ ಅಂತ ನನಗೆ ಭಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ಯಾರು ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ ಅದನ್ನ ರೆಕಾರ್ಡ್ ಮಾಡುತ್ತೆ. ಹಾಗಾಗಿ ಯಾರು ಫೋನ್ ಮಾಡ್ತಾರೆ ಅವರಿಗೆ ಭಯ ಆಗ್ಬೇಕೇ ವಿನಃ ನನಗೇನು ಭಯ ಆಗೋದಿಲ್ಲ. ಹಾಗೆ ಇವಾಗಿರುವಂತಹ ಟೆಕ್ನಾಲಜಿಲಿ ಒಂದು ನಂಬರ್ ಲೀಕ್ ಆಗ್ಬಿಡ್ತು, ಅಥವಾ ಆ ನಂಬರ್ ಲೀಕ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ನಂಬರನ್ನ ಚೇಂಜ್ ಮಾಡ್ಕೊಬಿಡ್ಬೇಕು, ಅಥವಾ
ಏನೋ ಟ್ರ್ಯಾಪ್ ಆಗ್ಬಿಟ್ಟಂಗೆ ಅನ್ನೋ ತರದಲ್ಲಿ ಏನಿದೆ ಅಲ್ಲ, ಇದನ್ನ ದಯವಿಟ್ಟು ಪ್ರತಿಯೊಬ್ಬ ಹೆಣ್ಮಕ್ಳು ಅವರ ತಲೆಯಿಂದ ತೆಗೆದು ಹಾಕಿ. ಇವತ್ತಿನ ಟೆಕ್ನಾಲಜಿಯಲ್ಲಿ ನಿಮ್ಗೆ ಅನ್ವಾಂಟೆಡ್ ಕಾಲ್ ಬರದೇ ಇರೋ ರೀತಿಯಲ್ಲಿ ನೀವು ನಿಮ್ಮ ಫೋನ್ ಅನ್ನ ಇಟ್ಕೊಳ್ಬಹುದು. ಬಂದ್ರೂ ಕೂಡ ಅದು ಡೈರೆಕ್ಟ್ ಆಗಿ ಯಾರಿಗೆ ಫಾರ್ವರ್ಡ್ ಆಗ್ಬೇಕು ಅವರಿಗೆ ಫಾರ್ವರ್ಡ್ ಮಾಡಬಹುದು. ಇನ್ ಯಾರ್ದಾರು ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಅಂತಂದ್ರೆ ಅಂಥವರ ಕಾಲ್ ಅನ್ನ ಸದಾ ರೆಕಾರ್ಡ್ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬ ಜರ್ನಲಿಸ್ಟ್, ಎಸ್ಪೆಷಲಿ ಯಾರಿಗೆ ಈ ಕ್ರೈಮ್ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಗ್ರಾಮ್ ಅನ್ನ ಮಾಡ್ತಿರ್ತಾರೆ ಅಥವಾ ರಿಪೋರ್ಟಿಂಗ್ ಅನ್ನ ಮಾಡ್ತಿರ್ತಾರೆ, ಅವರು ಪ್ರತಿಯೊಬ್ಬರ ಕಾಲ್ ರೆಕಾರ್ಡ್ ಅನ್ನ ಮಾಡ್ತಾ ಇರ್ತಾರೆ. ನಾನು ಇದನ್ನ ಓಪನ್ ಆಗಿ ಸಹ ಹೇಳಿದ್ದೀನಿ. ಹಾಗಾಗಿ ನನ್ನ ನಂಬರ್ ಆಗ್ಲಿ ಅಥವಾ ಅಡ್ರೆಸ್ ಆಗ್ಲಿ ಲೀಕ್ ಆಗ್ಬಿಡ್ತು ಅನ್ನೋ ಕಾರಣಕ್ಕೋಸ್ಕರ ಪ್ರೈವಸಿ ಬ್ರೀಚ್ ಆಗುತ್ತೆ ಅನ್ನೋದಿರತ್ತಲ್ವಾ, ಇಟ್ಸ್ ನಾಟ್ ಟ್ರೂ. ಬಟ್ ಯಾರ್ಯಾರು ಕಳಕಳಿಯನ್ನ ವ್ಯಕ್ತಪಡಿಸಿದ್ರಿ ಅವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದವನ್ನ ಹೇಳ್ತೀನಿ. ಯಾಕೆಂತಂದ್ರೆ ನಾವು ನೋಡದೇ ಇರುವಂತಹ ವ್ಯಕ್ತಿಗೆ ಇಷ್ಟು ಕಳಕಳಿಯನ್ನ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ನಾವ್ ಎಲ್ಲೋ ಒಂದ್ ಕಡೆ ಅವರ ಹೃದಯವನ್ನ ರೀಚ್ ಆಗಿದೀವಿ. ಆ ಹೃದಯದಲ್ಲಿ ಆಶೀರ್ವಾದ ಅನ್ನೋದು ಇದೆ ಅಂತ ಆಗತ್ತೆ. ಅದಕ್ಕೆ ಯಾವಾಗ್ಲೂ ಕೂಡ ನಾನು ಚಿರಋಣಿ. ನಾನು ಇವತ್ತು ಕೊಟ್ಟಿರುವಂತಹ ತಮ್ನೇಲಲ್ಲಿ ಅನನ್ಯ, ಸೌಜನ್ಯ, ಸೌಮ್ಯ ಇದು ರೈಮಿಂಗ್ ವರ್ಡ್ ಅಂತ ನಾನು ಕೊಟ್ಟಿರುವುದಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಈ 3 ವ್ಯಕ್ತಿಗಳನ್ನೇ ಯಾಕೆ ಹೇಳಿದೆ ಅಂತಂದ್ರೆ, ಒಂದು ಕಡೆ ತಾಯಿ ಹೇಳ್ತಿದ್ದಾರೆ ಅನನ್ಯ ಭಟ್ ಕೇಸಲ್ಲಿ ನನಗೆ ಅಸ್ಥಿ ಪಂಜರ ಸಿಕ್ಕರೆ ನಾನು ಅವಳಿಗೆ ಅಂತ್ಯ ಸಂಸ್ಕಾರವನ್ನ ಮಾಡ್ತೀನಿ. ಇನ್ನೊಂದ್ ಕಡೆ ಸೌಜನ್ಯ ಕೇಸಲ್ಲಿ ಇಡೀ ಕರ್ನಾಟಕವನ್ನ ಒಂದು ಮಾಡಿದೆ ಒಂದು ಕೂಗು, ಸೌಜನ್ಯಾಳನ್ನ ಕೊಂದವರು ಯಾರು? ಇಡೀ ಕರ್ನಾಟಕ, ಇಡೀ ಭಾರತ. ಈ ಕೇಸನ್ನ ಇಡೀ ಭಾರತದವರೆಗೆ ತಗೊಂಡು ಹೋಗೋಕೆ ಆಗ್ಲಿಲ್ಲ, ಲೀಗಲ್ ಕಾಂಪ್ಲಿಕೇಶನ್ಸ್ ಇದ್ದಿದ್ರಿಂದ. ಈ ಇನ್ವೆಸ್ಟಿಗೇಷನ್ ಅನ್ನೋದಕ್ಕೆ ಕುರಿತ ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಕೆಲವು ಜನ ಯಾರು ಹೇಳ್ತಾ ಇದ್ರಲ್ವಾ, ಅವರೆಲ್ಲರೂ ಕೂಡ ಅವರೇ ಬೇಸತ್ತುಕೊಂಡ್ರು. ಕಾಂಗ್ರೆಸ್ ಪಾರ್ಟಿಯವರೇ, ಆ ಸಿದ್ಧಾಂತದವರೇ ಬೇಸತ್ತುಕೊಂಡ್ರು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ಗೃಹ ಮಂತ್ರಿಗಳ ಹೇಳಿಕೆ ಇದೆ ಅಲ್ಲ, ಅದನ್ನ ನೋಡ್ಬಿಟ್ಟು. ಹಾಗೆ ಯಾಕೆ ನಾನು ನನ್ನ ಹೆಸರನ್ನ ಸೇರಿಸಿದೀನಿ ಅಂತಂದ್ರೆ, ಇನ್ನೊಬ್ಬ ಅನನ್ಯ ಭಟ್ ಆಗ್ಬಾರ್ದು, ಇನ್ನೊಬ್ಬ ಹುಡುಗಿ ಸೌಜನ್ಯ ಆಗ್ಬಾರ್ದು. ಅದೆರಡು ಆಗ್ಬಾರ್ದು ಅಂತಂದ್ರೆ ಪ್ರತಿಯೊಬ್ಬ ಸೌಮ್ಯ ಇದ್ರ ಬಗ್ಗೆ ಮಾತಾಡಬೇಕು. ಪ್ರತಿಯೊಬ್ಬ ಹೆಣ್ಣು ಮಗಳು ಸೌಮ್ಯ ಆಗಿ ಮಾತಾಡಬೇಕು. ಯಾಕೆಂತಂದ್ರೆ ನಾವು ಮಾತಾಡುತ್ತೆ ಇನ್ಯಾರು ಮಾತಾಡ್ತಾರೆ? ಯಾವುದೇ ಸಿದ್ಧಾಂತದವರಿಗೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಿಗೆ ಈ ವಿಮೆನ್ ಸೇಫ್ಟಿ ಅನ್ನೋದು ಅಜೆಂಡಾನೇ ಅಲ್ಲ, ಅವರ ಗಮನದಲ್ಲೇ ಇಲ್ಲ. ಕೇವಲ ಕುಕ್ಕರ್ ಕೊಟ್ಬಿಟ್ರೆ ಅಥವಾ ಫ್ರೀ ಬಸ್ ಅನ್ನ ಕೊಟ್ಬಿಟ್ರೆ ಅಥವಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ರೆ, ಬೇಟಿ ಬಚಾವೋ ಅಂತ ಹೇಳಿದ ತಕ್ಷಣ ಅದು ಇಂಪ್ಲಿಮೆಂಟ್ ಆಗಿದೆ ಅಂತ ಅಲ್ಲ. ಮಹಾತ್ಮ ಗಾಂಧಿ ಒಂದು ಮಾತನ್ನ ಹೇಳಿದ್ರಲ್ಲ, ಯಾವಾಗ ಮಧ್ಯರಾತ್ರಿಯಲ್ಲಿ ನಮ್ಮ ದೇಶದಲ್ಲಿ ಒಬ್ಬ ಹೆಣ್ಣು ಮಗಳು ಒಬ್ಬಂಟಿಯಾಗಿ ಮಧ್ಯ ರಸ್ತೆಯಲ್ಲಿ ಓಡಾಡುವಂತಹ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡ್ತೀವಿ, ಅದನ್ನ ಮಾತ್ರ ನಾವು ರಾಮರಾಜ್ಯ ಅಂತ ಕರಿತೀವಿ. ಇನ್ನು ಯಾರ್ಯಾರೆಲ್ಲ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿ ಬಂದಂಗೆ ಬೈತಾರೆ, ಎಸ್ಪೆಷಲಿ ನಾನು ಸೌಜನ್ಯ ಕೇಸಲ್ಲಿ ತುಂಬಾ ಸ್ಟ್ರಾಂಗ್ ಸ್ಟ್ಯಾಂಡ್ ಅಂತ ತಗೊಂಡಾದಾಗ ಕೆಲವೊಂದಷ್ಟು ಈ ಪ್ರೊಪಗಾಂಡಾ ಪಾರ್ಟಿಗಳು ಇರ್ತಾರಲ್ಲ, ಫೇಕ್ ಅಕೌಂಟ್ ನ ಮೂಲಕ ನನ್ನ ಅಗೇನ್ಸ್ಟ್ ಪ್ರೊಪಗಾಂಡಾ ಮಾಡಿಸೋದು, ಕೆಟ್ಕಿರೋ ಕಮೆಂಟ್ ಅನ್ನ ಮಾಡಿಸೋದು, ಅವರ DP ಅನ್ನ ನೋಡ್ಬೇಕು, ಮುಖ ಸಹ ಇಲ್ಲ ಅಂತ ದರಿದ್ರದವರು. ಬಾಯ್ ಬಿಟ್ರೆ ಜೈ ಶ್ರೀರಾಮ್ ಅಂತ ಕೂಗ್ತಾರೆ, ಆದ್ರೆ ಶ್ರೀರಾಮನ ಹೆಸರನ್ನ ತೆಗೆದುಕೊಳ್ಳೋಕೆ ಯೋಗ್ಯತೆ ಇರೋದಿಲ್ಲ. ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ. ಆ ಹಿಂದುತ್ವದ ಶಕ್ತಿಯೇ ಕಾಳಿ ಮಾತೆ, ಶಕ್ತಿ ದೇವತೆ. ಶಕ್ತಿ ಇಲ್ಲದ್ದೇ ಶಿವನು ಶವ ಅಂತ ಹೇಳುವಂತಹ ಸನಾತನ ಸಂಸ್ಕೃತಿಯನ್ನ ಪರಿಪಾಲಿಸಿದ್ದೆ. ಸುಮ್ಮನೆ ನಾನ್ ಬಿಟ್ರಿಲ್ಲ, ನನ್ನನ್ನು ಬಿಟ್ರಿಲ್ಲ, ನಾನ್ ಹಿಂದುತ್ವದ ರಕ್ಷಕ ಅಂತ ಯಾರು ಹೇಳ್ಕೊಳ್ತಾ ಇರ್ತಾರಲ್ಲ, ಅಂಥವರನ್ನ ದಯವಿಟ್ಟು ತುಂಬಾ ಹತ್ತಿರದಿಂದ ಗಮನಿಸಿ. ಇವ್ರು ಯಾರ ಅಜೆಂಡಾ ಕೂಡ ಹಿಂದುತ್ವ ಅಲ್ಲ, ಹೆಣ್ಣು ಮಕ್ಕಳ ರಕ್ಷಣೆ ಅಲ್ಲ. ಹೆಣ್ಣು ಮಕ್ಕಳನ್ನ ಬಾಯಿ ಬಂದಂಗ್ ಮಾತಾಡ್ತಾರಲ್ಲ, ನಾನಿಲ್ಲಿ ಹೆಣ್ಮಕ್ಳು ಅಂದ ತಕ್ಷಣ ಏನೋ ನಮಗೆ ಗೌರವ ಕೊಡಿ, ನಮ್ಮನ್ನ ಏನೋ ದೇವತೆ ಅನ್ನೋ ತರದಲ್ಲಿ ಟ್ರೀಟ್ ಮಾಡಿ ಅಂತ ಅಲ್ಲ. ನೀವ್ ಹೇಗೋ ನಾವು ಹಾಗೆ ಒಂದು ಜೀವಿ ಅಂತ ಟ್ರೀಟ್ ಮಾಡಿದ್ರೆ ಸಾಕು, ಸಿಂಪಲ್. ನಾನ್ ಹೇಗೆ ಈ ಭೂಮಿ ಮೇಲೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಇರೋಕೆ ಹಕ್ಕಿದೆಯೋ, ಆ ಹೆಣ್ಣು ಮಗಳಿಗೂ ಅದೇ ಹಕ್ಕಿದೆ. ಅದನ್ನ ಕಿತ್ತುಕೊಳ್ಳುವಂತಹ ಹಕ್ಕು ಯಾರಪ್ಪನಿಗೂ ಇಲ್ಲ. ಅಂಥವರು ಅದನ್ನ ಮಾಡಿದ್ದಾರೆ ಅಂತಂದ್ರೆ ಅವರು ಈ ದೇಶದ ಕಾನೂನಿಗೆ ಬದ್ಧರು. ಕಾನೂನಿಗಿಂತ ಮೇಲೆ ಯಾರೂ ಇಲ್ಲ, ಸಂವಿಧಾನಕ್ಕಿಂತ ಶ್ರೇಷ್ಠ ಮತ್ತೊಂದಿಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳು ಏನನ್ನ ಹೇಳ್ತಾರೆ ಅದೇ ಸರ್ವೋತ್ತಮ. ಆ ಪ್ರಜೆಗಳ ಕೂಗು ಸತ್ಯ ಹೊರಗಡೆ ಬರಲಿ. ಆ ಸತ್ಯವನ್ನ ಮುಚ್ಚಿ ಹಾಕೋಕೆ ಮತ್ತೆ ಯಾರ್ಯಾರು ಪ್ರಯತ್ನವನ್ನ ಪಡ್ತಾರೋ ಅವರೆಲ್ಲರೂ ಕೂಡ ಷಂಡರೇ. ಆ ಷಂಡರ ಮಾತನ್ನ ಕೇಳುವಂತಹ ಅವಶ್ಯಕತೆ ಇಲ್ಲ. ಹಾಗೆ ಅವರು ಹಾಕುವಂತಹ ಇಂಥ ಧಮಕಿಗಳಿಗೆ ಕೊರಗುವಂತಹ ಅವಶ್ಯಕತೆ ಸಹ ಇಲ್ಲ. ರೈಟ್. ಟೇಕ್ ಕೇರ್. ಜೈ ಹಿಂದ್. ಓಂ ನಮಃ ಶಿವಾಯ.